ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಕರಿಬೇವು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಅಂದರೆ ಕರಿಬೇವು ಜಾಸ್ತಿ, ಮೆಂತ್ಯ ಸೊಪ್ಪು ಸ್ವಲ್ಪ. ಬನ್ನಿ ಅದಕ್ಕೇನೇನು ಬೇಕೋ ನೋಡೋಣ ಬನ್ನಿ. ಇಲ್ಲಿ ನಾನು ಕರಿಬೇವನ್ನ ಚೆನ್ನಾಗಿ ತೊಳೆದು ಒಣಗಿಟ್ಕೊಂಡಿದ್ದೀನಿ. ಇಲ್ಲಿ ಅಗಸೆ ಸೊಪ್ಪು ಅದು ಚಟ್ನಿ ಪುಡಿ ಮಾಡ್ತೀನಿ. ಅದನ್ನು ಎರಡು ಒಟ್ಟಿಗೆ ಬೇರೆ ಬೇರೆಯಾಗಿ ಅದನ್ನು ಎಲ್ಲ ನೀಟಾಗಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿಟ್ಟಿದ್ದೀನಿ. ಬನ್ನಿ ಕರಿಬೇವಿನ ಚಟ್ನಿ ಪುಡಿಗೆ ಏನೇನು ಬೇಕು ಅಂದರೆ ನೋಡಿ, ಒಂದು ಬಟ್ಲು ಕರಿಬೇವು ಅಂದರೆ ಒಂದು ದೊಡ್ಡ ಕಟ್ಟು ಕರಿಬೇವು, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆಬೇಳೆ ಒಂದೂವರೆ ಸ್ಪೂನು, ಉದ್ದಿನಬೇಳೆ ಒಂದೂವರೆ ಸ್ಪೂನು, ಹುಣಸೆ ಹಣ್ಣು ಮತ್ತು ಇಂಗು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಒಂದು ಸ್ವಲ್ಪ, ಕೊಬ್ಬರಿ ಅದು ಒಂದು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೋತೀನಿ, ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮೆಣಸಿನ್ಕಾಯಿ ಹಾಕಿ ಹುರಿತೀನಿ. ಎಲ್ಲ ಘಮ್ ಅನ್ನೋ ಥರ ಹುರ್ಕೊಬೇಕು. ನೋಡಿ ಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗಿ 2 ಹಾಕಿ ಹುರ್ಕೊಳ್ತಿದ್ದೀನಿ. ಅಂದರೆ ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಮೆಣಸಿನ್ಕಾಯಿ ಹುರ್ಕೊಂಡೆ, ಮೆಣಸಿನ್ಕಾಯಿ ಹುರಿದಿದ್ದಾಯಿತು. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ಅದು ಒಂದೂವರೆ ಸ್ಪೂನ್ ಕಡಿಮೆನೇ, ನಾನು ಬೇಳೆ ಕಡಿಮೆನೇ ಹಾಕಿದ್ದೀನಿ. ಕರಿಬೇವೇ ಜಾಸ್ತಿ ಇರಲಿ ಅಂತ ಹೀಗೆ ಮಾಡಿದ್ದೀನಿ. ನೋಡಿ ಎಲ್ಲ ಹುರ್ಕೊಂಡೆ, ಅದನ್ನು ತೆಕ್ಕೋತೀನಿ. ಎಲ್ಲ ನಾನು ಸಣ್ಣೂರಿನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಜೋರು ಉರಿ ಮಾಡಿದ್ರೆ ನಿಮಗೆ ಅಷ್ಟು ಚೆನ್ನಾಗಿರಲ್ಲ. ಕಮ್ಮಿ ಉರಿ ಮಾಡಿಕೊಂಡು ಘಮ್ ಅನ್ನೋ ಥರ ಹುರ್ಕೋಬೇಕು. ಹುಣಸೆ ಹಣ್ಣು ಒಂದು ಚಿಕ್ಕದಾಗಿ ಹೆಚ್ಕೊಂಡು ನಾನು ಹುರ್ಕೊಂಡಿದ್ದೀನಿ. ಅದನ್ನು ಬಿಸಿ ಮಾಡಿದ್ಮೇಲೆ ಮಿಕ್ಸಿಗೆ ಹಾಕೋಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಅದನ್ನು ಹುರ್ಕೊಂಡೆ. ಹುರಿದಾದ್ಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು, ಒಂದು ಹಿಡಿ ಮೆಂತ್ಯ ಸೊಪ್ಪನ್ನ ಒಂದು ತೊಟ್ಟು ತುಪ್ಪ ಹಾಕಿ ಹುರ್ಕೋತೀನಿ. ಅಂದರೆ ನಿಮಗೆ ಇಂಗು, ಈ ಮೆಂತ್ಯ ಸೊಪ್ಪು ಮತ್ತು ಇಂಗು ಒಂಚೂರು ತುಪ್ಪ ಹಾಕಿ ಹುರಿದಾಗ ಆ ಘಮನೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಅದು ಚೆನ್ನಾಗಿ ಗರ್ಗರಿಯಾಗಿ ಆಗಬೇಕು, ಆ ಥರ ಹುರ್ಕೊಳ್ತಿದ್ದೀನಿ. ಆಯಿತು, ಅದನ್ನು ತೆಕ್ಕೋತೀನಿ. ನಿಮಗೆ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ. ನಾನು ಮೆಂತ್ಯ ಸೊಪ್ಪು ಇಲ್ಲ ಅಂದಿದ್ರೆ ನಾನು ಒಂದು 4 ಕಾಳು ಮೆಂತ್ಯ ಹಾಕ್ತಿದ್ದೆ. ಮೆಂತ್ಯ ಸೊಪ್ಪು ಇರೋದ್ರಿಂದ ಮೆಂತ್ಯ ಸೊಪ್ಪೇ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದು ಕಲ್ಲುಪ್ಪು, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರಿರುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಬಾಡಿಸ್ಕೊಂಡೆ, ಅದು ಕೂಡ ಬಾಡಿಸ್ಕೊಂಡಿದ್ದೀನಿ. ಕರಿಬೇವು ನೋಡಿ, ಒಂದು ಸರಿಯಾಗಿ ನಿಮಗೆ ಒಂದು ದೊಡ್ಡ ಕಟ್ಟು ಕರಿಬೇವು, ಚೆನ್ನಾಗಿ ಅದನ್ನು ಹಸಿ ಇದ್ದಾಗ, ಅದು ಸ್ವಲ್ಪ ಬಲ್ತಿರೋದು ತೊಗೊಂಡ್ರೆ ಒಳ್ಳೆಯದು. ಅದನ್ನೆಲ್ಲ ಬಿಡಿಸಿ ತೊಳೆದು ಹರಡಿಟ್ಟಿದ್ದೆ. ಅದು ನೆರಳಲ್ಲೇ ಒಣಗಿಸ್ಬೋದು, ಚೆನ್ನಾಗಿ ನೆರಳಲ್ಲೇ ಒಣಗುತ್ತೆ, ಗರ್ಗರಿಯಾಗಿರುತ್ತೆ. ಆಮೇಲೆ ನಮಗೇನು ತುಂಬ ಹುರಿಬೇಕಂತಿಲ್ಲ, ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತೀನಿ. ನೋಡಿ ಎಲ್ಲ ಇವಾಗ ಆಯಿತು, ಅದನ್ನು ತೆಕ್ಕೋತೀನಿ. ನಾವು ಕೈಯಲ್ಲಿ ಹಿಂಗೆ ಅಂದಾಗ ಅದು ಪುಡಿ ಆಗಿಬಿಡತ್ತೆ. ಆಲ್ರೆಡಿ ಒಣಗಿದೆ, ಅದೇನು ಒಣಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ಅದನ್ನು ನಾವು ಒಂದು ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. ಅದನ್ನೆಲ್ಲ ಒಂದು ತಟ್ಟೆಗೆ ಬೇರೆ ತೆಕ್ಕೋತೀನಿ. ಮೆಣಸಿನ್ಕಾಯಿ ಇದೆಲ್ಲ ಹುರಿದಿದ್ದಲ್ಲ, ಅದ್ರ ಜೊತೆಯಲ್ಲೇ ಇಟ್ಕೊಳ್ಳಲ್ಲ ನಾವು, ಮೊದಲು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ಬೇರೆ ಸಪ್ರೇಟಾಗಿ ತೆಕ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಕೊಬ್ಬರಿ ನಿಮಗೆ ಬೇಕನ್ಸಿದ್ರೆ ಇನ್ನೊಂದಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಇರೋವಾಗೆ ಬಾಣಲೆ ಹಾಕಿಬಿಟ್ರೆ ಆಗುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಹುರ್ಕೊಂಡಿದ್ನಲ್ಲ, ಮೆಣಸಿನ್ಕಾಯಿ ಇದೆಲ್ಲ, ಅದನ್ನು ಮೊದಲು ನಾನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲದನ್ನು ಆರಕ್ಕಿಟ್ಟಿದ್ದೀನಿ. ಎಲ್ಲದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹಿಂಗೆ ಹಾಕಿರೋದ್ರಿಂದ ಮತ್ತೆ ಹಿಂಗೆ ಹಾಕೋಕ್ಕೆ ಹೋಗಲ್ಲ. ನೋಡಿ ಇವಾಗ ಇದನ್ನು ಮೊದಲು ನಾನು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಅದೊಂದು ಸ್ವಲ್ಪ ಮುರಿದು ಹಾಕಿದಾಗ ನಿಮಗೆ ಈಸಿಯಾಗಿ ನಿಮ್ಮ ಮಿಕ್ಸಿ ನುಣ್ಣಗಾಗುತ್ತೆ. ಹಾಗಾಗಿ ನಾವು ಆ ಥರ ಮಾಡ್ಕೊಳ್ತಿದ್ದೀನಿ.
ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾದಾಗಲೇ ನಿಮಗೆ ಅಂದರೆ ರುಚಿ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಆಯಿತು, ಪುಡಿ ಆಯಿತು. ಅದನ್ನು ಒಂದು ತಟ್ಟೆ ಪರಾತಕ್ಕೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇವಾಗ ಕರಿಬೇವೆಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಳ್ತೀನಿ. ಹಾಕಿ ಅದನ್ನು ಪುಡಿ ಮಾಡ್ಕೊಳ್ತೀನಿ. ಕರಿಬೇವು ಮೊದಲು ಮಾಡಿಕೊಂಡು ಆಮೇಲೆ ಕೊಬ್ಬರಿನೂ ಇದೆಯಲ್ಲ, ಇದೇನು ಬೇಗ ಪುಡಿ ಆಗಿಬಿಡತ್ತೆ, ತುಂಬ ಹೊತ್ತೇನು ಹಿಡಿಯಲ್ಲ, ಬೇಗ ಪುಡಿ ಆಗುತ್ತೆ. 2 ಸರ್ತಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಘಮ್ ಅಂತ ನಿಮಗೆ ಘಮ ಬರುತ್ತೆ. ದಿವಸ ತಿಂದರೆ ತುಂಬ ಒಳ್ಳೆಯದು ಕರಿಬೇವು. ಇವಾಗ ಸಾಮಾನ್ಯವಾಗಿ ಅಡುಗೆಗೆಲ್ಲ ಹಾಕಿದಾಗ ಏನು ಮಾಡ್ತಾರೆ, ಮಕ್ಕಳಾಯಿತು, ದೊಡ್ಡವರಾಯಿತು, ವಯಸ್ಸಾದವ್ರಿಗಂತೂ ಕರಿಬೇವು ಆ ಥರ ಹಾಕಿದಾಗ ತಿನ್ನೋಕ್ಕಾಗೋದಿಲ್ಲ. ನೋಡಿ ಇವಾಗ ನಾನು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ. ಎಲ್ಲ ನಾನು ಅದನ್ನು ಹುರಿದು ಆರಿಸಿದ್ದೀನಿ. ಆದಮೇಲೆ ನಾನು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಆಯಿತು, ಕೊಬ್ಬರಿನೂ ಹಾಕ್ಕೊಂಡೆ. ಇವಾಗ ಏನು ಮಾಡ್ತೀನಿ, ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸರ್ತಿ, ಅಂದರೆ ಇನ್ನೊಂದು ಸರ್ತಿ ನಾವು ಹಾಕ್ಕೊಂಡಾಗ ಎಲ್ಲ ನೀಟಾಗಿ ಪುಡಿ ಹೊಂದ್ಕೊಳ್ಳುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಇದು ಇವಾಗ ವಯಸ್ಸಾದವ್ರಿಗೆ ಕರಿಬೇವು ನಾವು ಒಗ್ಗರಣೆಯಲ್ಲಿ ಹಾಕ್ತೀವಿ ಅದಂದರೆ ಸಾಧ್ಯ ಇಲ್ಲ ಅವ್ರಿಗೆ ತಿನ್ನೋಕ್ಕೆ, ಚಿಕ್ಕ ಮಕ್ಕಳು ತಿನ್ನಲ್ಲ. ಹಾಗಾಗಿ ನಾವು ಈ ಥರ ಕರಿಬೇವಿನ ಚಟ್ನಿ ಪುಡಿ ಮಾಡಿಕೊಂಡಾಗ ಇದರಲ್ಲಿ ವಯಸ್ಸಾದವರು ಒಂದು ಅರ್ಧ ಸ್ಪೂನ್ ಹಾಕಿಸ್ಕೊಳ್ಳಿ, ಸಾಕಾಗುತ್ತೆ ನಿಮಗೆ. ಅವ್ರಿಗಾಯಿತು, ಚಿಕ್ಕ ಮಕ್ಕಳಿಗಾಯಿತು. ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದೊಂಥರ ಟೇಸ್ಟ್. ಇಲ್ಲ ಅಂದರೆ ಹುಳಿ, ಉಪ್ಪು, ಖಾರ, ಒಂದು ಸ್ವಲ್ಪ ಸಿಹಿ, ನಿಮಗೆ ರುಚಿಯಾಗಿರುತ್ತೆ. ನಿಮಗೆ ತೋರ್ಸೋಕ್ಕಂತ ನಾನು ಸ್ವಲ್ಪ ಮಾಡಿದ್ದೀನಿ. ಇವಾಗ ನಾನು ದೊಡ್ಡ ಜಾರಲ್ಲಿ ಎಲ್ಲದನ್ನು ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಎಲ್ಲದನ್ನು ಒಂದಿದು ಹಾಕ್ಕೊಳ್ತೀನಿ. ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮ್ಮ ಮನೆಯಲ್ಲಿ ನಮ್ಮತ್ತೆ ಅವ್ರಿಗೆ ರಾತ್ರಿ ಹೊತ್ತು ಉಪ್ಪಿಟ್ಟು ಈ ಥರನೇ ತಿನ್ನೋದು. ಅದೇನಾದರೂ ನಾನು ಖಾರ ಹಾಕೋಕ್ಕೆ ಹೋಗಲ್ಲ ಉಪ್ಪಿಟ್ಟಿಗೆ. ಈ ಥರ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕಿದ್ರೆ ಅದರಲ್ಲೇ ಅವರು ಕಲಿಸ್ಕೊಂಡು ತಿಂತಾರೆ. ಅವ್ರಿಗೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಒಂದು ಕರಿಬೇವು ಇದು ಸೇರಿದಂಗೂ ಆಗುತ್ತೆ. ಹಾಗಾಗಿ ಆ ಥರ ನಾನು ಮಾಡ್ತೀನಿ. ನೋಡಿ ಇಷ್ಟ ಆಯಿತು. ಇದು ಅಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ, ಒಗ್ಗರಣೆ ಹಾಕಿ ಅದು ತಣ್ಣಗಾಗಿದೆ ಒಗ್ಗರಣೆ ಕೂಡ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಏನಾದರೂ ನಮ್ಮ ಈ ಸೈಡಲ್ಲಿ ಅಂದರೆ ಬೆಂಗಳೂರು ಸೈಡಲ್ಲಿ ನಾವು ಒಗ್ಗರಣೆ ಇಲ್ದಿರೆ ನಾವು ಏನನ್ನು ಮಾಡಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ, ಅದೇನು ಜಾಸ್ತಿ ಅಲ್ಲ. ಒಂದು ಸಾಸಿವೆ ಒಗ್ಗರಣೆ ನೋಡಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದು ಚಟ್ನಿ ಪುಡಿ ರೆಡಿ ಆಯಿತು. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಚಟ್ನಿ ಪುಡಿ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನೆಲ್ಲ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.